ಹಾಯ್ ಫ್ರೆಂಡ್ಸ್, ಲೈಫ್ ಸ್ಟೈಲ್ ದೀಪು ಸೂರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ರಿತಿದು ಬರ್ಡೇ ಸೆಲೆಬ್ರೇಷನ್ನ ಮಾಡ್ತಾ ಇದ್ದೀವಿ. ಸೊ ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ನನಗೆ ಗೊತ್ತೇ ಇರಲಿಲ್ಲ ಈ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಸೂರಿ ತುಂಬ ಸಸ್ಪೆನ್ಸಲ್ಲಿ ಕರ್ಕೊಂಬಂದಿದ್ದು. ಇವಾಗ ನೋಡಿ ರಿತಿ ಎಂಟ್ರಿ ಕೊಟ್ಟಳು. ಇವಾಗ ರಿತಿನ ಕರ್ಕೊಂಡು ಒಳಗಡೆ ಬರ್ತಾ ಇದ್ದೀನಿ. ಈ ಥರನೂ ಕೂಡ ಸೆಲೆಬ್ರೇಟ್ ಮಾಡಬಹುದು ಅಂತ ನನಗೆ ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ. ಯಾಕೆಂದರೆ ನಾವು ಯಾವತ್ತೂ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿಲ್ಲ ಫ್ರೆಂಡ್ಸ್. ನಾನು ಕಂಡಿದ್ದ ಮಟ್ಟಕ್ಕೆ ಯಾವಾಗಲೂ ನಾವು ಮನೇಲೇ ಕೇಕ್ ತಂದು ಕೇಕ್ ಕಟ್ಟಿಂಗ್ ಮಾಡಿ ಮತ್ತು ಅಡುಗೆ ಎಲ್ಲ ಮಾಡಿಕೊಂಡು ಅದನ್ನೇ ಎಂಜಾಯ್ಮೆಂಟ್ ಮಾಡ್ತಾಯಿದ್ದು. ಬಟ್ ಫಾರ್ ದ ಫಸ್ಟ್ ಟೈಮ್ ಈ ಥರ ಎಂಜಾಯ್ ಮಾಡ್ತಾ ಇರೋದು ನನ್ನ ತಮ್ಮನ ಫ್ರೆಂಡು ಅಮ್ಮು, ನಮ್ಮಮ್ಮ, ಜಿಜ್ಜು, ನಮ್ಮ ಆಂಟಿ, ಮಿತು, ಸೂರಿ, ನಾನು, ರಿತಿ ಇಷ್ಟು ಜನನೂ ಕೂಡ ಇಲ್ಲಿ ಬಂದಿದ್ದೀವಿ ಸೆಲೆಬ್ರೇಟ್ ಮಾಡೋದಕ್ಕೆ. ನಿಜವಾಗ್ಲೂ ಫಾಗ್ ಎಂಟ್ರಿ ಅಂತೂ ಅಮೇಝಿಂಗ್ ಆಗಿತ್ತು ಫ್ರೆಂಡ್ಸ್. ನನಗಂತೂ ತುಂಬ ಖುಷಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಈ ಥರ ಎಲ್ಲ ಮನೇಲೂ ಡೆಕೋರೇಟ್ ಮಾಡ್ತೀವಿ ಅಂದರೆ ತುಂಬಾ ಖರ್ಚಾಗುತ್ತೆ. ಅದ್ರ ಬದಲು ಈ ಥರ ಹೊರಗಡೆ ಬಂದು ಈ ಥರ ಸೆಲೆಬ್ರೇಟ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ನೋಡಿ ರಿತಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾಳೆ ಅಂದರೆ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ಲು. ಅವಳಿಗಂತೂ ಫುಲ್ ಖುಷಿ ಆಗಿಬಿಟ್ಟಿದೆ. ಮಿತುಗೆ ಮತ್ತು ರಿತಿಗೆ ಫುಲ್ಲು ಇಬ್ರಿಗೂ ಖುಷಿಲಿ ಕುಪ್ಪಳಿಸಿ ಕುಂಡಾಡ್ತಾ ಇದ್ದಾರೆ. ನನಗೆ ಅವರಿಬ್ರು ನೋಡಿನೇ ಫುಲ್ ಖುಷಿ ಆಗ್ತಾಯಿತ್ತು. ರಿತಿನ ಆವಾಗಲಿಂದ ಕರೀತಾನೆ ಇದ್ದಾರೆ ಸೂರಿ, ಬಾ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ. ತುಂಬ ಆಟಾಡಿಸಿ ಇವಾಗ ಬರ್ತಿದ್ದಾಳೆ. ಇವಾಗ ಎತ್ಕೊಂಡು ನೋಡಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಸೂರಿ ಎತ್ಕೊಬಂದರು ರಿತಿನ. ಇವಾಗ ಫುಲ್ ಖುಷಿಯಾಗಿಬಿಟ್ಟಿದೆ. ನಿಜ ಎಷ್ಟು ಖುಷಿಯಾಗಿದೆ ಅಂದರೆ ಹೇಳ್ಕೊಡೋದಕ್ಕಾಗ್ತಿಲ್ಲ, ಅಷ್ಟು ಖುಷಿಯಾಗಿದೆ. ಬಟ್ ಯಾವತ್ತೂ ನಾವು ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿಲ್ವಲ್ಲ, ಇದೇ ಫಸ್ಟ್ ಟೈಮ್ ಅಲ್ವಾ. ಸೊ ಖುಷಿಗೆ ರಿತಿ ಅವ್ರ ಅಪ್ಪನ ನೋಡಿ ಹೊಡಿತಾನೇ ಇದ್ದಾಳೆ. ಕೇಕ್ ಕಟ್ ಮಾಡು ಅಂದ್ರೂ ಕಟ್ ಮಾಡ್ತಾ ಇಲ್ಲ, ಹಿಡ್ಕೊಂಡು ಹೊಡಿತಾನೇ ಇದ್ದಾಳೆ. ಅಲ್ಲಿ ನೋಡಿ ಹೆಂಗೆ ಹೊಡಿತಾ ಇದ್ದಾಳೆ ಅಂದರೆ ಅಷ್ಟು ಖುಷಿಯಾಗಿದೆ ಅವಳಿಗೆ. ಖುಷಿಗೆ ಅವ್ರ ಅಪ್ಪನ ಹಿಡ್ಕೊಂಡು ಚೆನ್ನಾಗಿ ಹೊಡಿತಾ ಇದ್ದಾಳೆ. ಇವಾಗ ನೋಡಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ 4 ಜನನೂ ಸೇರಿ. ಸೊ ನೀವೆಲ್ಲರೂ ಕೂಡ ವಿಶ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ವಿಶ್ ಮಾಡಿ ರಿತಿಗೆ. ಹೋದ ಸಲ ನಾನು ಮನೇಲೇ ಬಲೂನ್ ಡೆಕೋರೇಟ್ ಮಾಡಿಸಿದ್ದೆ. ಬಲೂನ್ ಡೆಕೋರೇಟ್ ಮಾಡಿಸಿ ಅಡುಗೆಗೆ ಎಲ್ಲ ಬರ್ತಡೇಗೆಲ್ಲ ಸೇರಿಸಿ ನನಗೆ ಟೋಟಲ್ 2,500 ರೂಪಾಯಿ ಆಗಿತ್ತು. ಬಟ್ ಈ ಥರ ಪ್ಯಾಕೇಜ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇದು ಬಂದುಬಿಟ್ಟು 1300 ಪ್ಯಾಕೇಜು. ಇದು 1 ಅವರ್ ಮಾತ್ರ ನಮಗೆ ಅವೈಲಬಲ್ ಇರೋದು. 1 ಅವರ್ ಅಷ್ಟರಲ್ಲಿ ನಾವು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಎಂಜಾಯ್ ಮಾಡಿಕೊಂಡು ಹೊರಗಡೆ ಬರಬೇಕಾಗುತ್ತೆ. ಇದರಲ್ಲೂ ಕೂಡ ತುಂಬ ಬೇರೆ ಬೇರೆದು ವೆರೈಟಿಗಳಿದ್ದಾವೆ. ಅಂದರೆ 1300ಗೆ ಈ ಥರ ಪ್ಯಾಕೇಜು, ಅಂದರೆ ಈ ಥರ ಡೆಕೋರೇಷನ್ ಇರುತ್ತೆ. 1500ಗೆ ಬೇರೆ ಥರ ಡೆಕೋರೇಷನ್ ಇರುತ್ತೆ. 1800ಗೆ ಬೇರೆ ಥರ ಡೆಕೋರೇಷನ್ ಇರುತ್ತೆ. ಈ ಥರ ಕಾಂಬಿ ಪ್ಯಾಕೇಜು ಬೇರೆ ಬೇರೆ ಥರ ಇರುತ್ತೆ. ನಾನು ಅಂದ್ಕೊಂಡಿದ್ದೆ ಈ ಥರ ಪ್ಯಾಕೇಜು ಕೊಟ್ಟು ಡಿನ್ನರು ಕೂಡ ಫ್ರೀಯಾಗಿ ಕೊಡ್ತಾರೆ ಅಂತ. ನಿಜವಾಗ್ಲೂ ಇಲ್ಲ. ಈ ಥರ ಪ್ಯಾಕೇಜ್ ಮಾತ್ರ ಓನ್ಲಿ 1300 ರುಪೀಸ್ಗೆ ಕೊಡ್ತಾರೆ. ಅದು 1 ಅವರ್ ಇರುತ್ತೆ. ಜಸ್ಟ್ ನಾವು ಹೋಗಿ ಕೇಕ್ ಕಟ್ಟಿಂಗ್ ಮಾಡಿ ಬರೋ ಥರ ಇರುತ್ತೆ. ಅಂದರೆ ಒಂದು ಅರ್ಧ kg ಮಾತ್ರ ಕೇಕ್ ಅವರೇ ಕೊಡ್ತಾರಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನು ಕೊಡೋದಿಲ್ಲ ಫ್ರೆಂಡ್ಸ್. ಇನ್ನೆಲ್ಲ ಹೊರಗಡೆನೇ ಡಿನ್ನರ್ನ ನಾವು ಮಾಡ್ಕೊಬೇಕಾಗತ್ತೆ. ಬಟ್ ನನಗನ್ಸಿದ್ದು ಇದು ತುಂಬಾ ವರ್ತಬಲ್ ಅಂತ. ಯಾಕೆ ಅಂತ ಅಂದರೆ ಮನೇಲಾದರೆ ನಾವು ಬಲೂನ್ ತರಬೇಕು, ಬಲೂನ್ ಊದಬೇಕು, ಮತ್ತು ಅದನ್ನು ಡೆಕೋರೇಟ್ ಮಾಡಬೇಕು. ಅದರಲ್ಲೇ ಅರ್ಧ ಟೈಮ್ ಹೋಗ್ಬಿಡುತ್ತೆ. ಮತ್ತು ಅಡುಗೆ ಮಾಡಬೇಕು ಅನ್ನೋ ಟೆನ್ಷನ್ ಇರುತ್ತೆ. ಮೈಂಡ್ ಫ್ರೀ ಇರಲ್ಲ. ಫುಲ್ ಬಿಸಿ ಫುಲ್ ಬ್ಯುಸಿ ಆಗಿಬಿಡುತ್ತೆ ಮೈಂಡು. ಇಷ್ಟೊಂದು ಎಂಜಾಯ್ಮೆಂಟ್ ಮಾಡೋದಕ್ಕೆ ಆಗಲ್ಲ ಮನೇಲಿದ್ದಾಗ. ಸೊ ಈ ಥರ ಹೊರಗಡೆ ಬಂದು 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ಈ ಥರ ಎಂಜಾಯ್ಮೆಂಟ್ ಮಾಡಿದ್ರೆ ಫುಲ್ಲು ಮೈಂಡ್ ಏನೋ ರಿಫ್ರೆಶ್ ಆಗ್ತಿದೆ ಅನ್ನೋ ಫೀಲಿಂಗ್ ಆಗುತ್ತೆ. ಬಟ್ ನನಗಂತೂ ಫುಲ್ಲು ಖುಷಿನೇ ಆಯಿತು. ತುಂಬ ಎಂಜಾಯ್ಮೆಂಟ್ ಮಾಡಿದ್ದೀವಿ ಫ್ರೆಂಡ್ಸ್. ಇನ್ನೊಂದು ಬೆನಿಫಿಟ್ ಏನಪ್ಪ ಅಂತಂದರೆ ಇವರು ನಮಗೆ ಫೋಟೋಶೂಟು ಕೂಡ ಮಾಡಿಕೊಡ್ತಾರೆ. ಫೋಟೋಶೂಟ್ ಮಾಡಿಬಿಟ್ಟು ಇವರು PDF ಫಾರ್ಮೇಟಲ್ಲಿ ನಮಗೆ ವಾಟ್ಸಪ್ ಮಾಡಿರ್ತಾರೆ. ಸೊ ನಾವು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನಾವು ಬೇಕಂದರೆ ವಾಟ್ಸಪ್ ಸ್ಟೇಟಸ್ಗೆ, ಫೇಸ್ಬುಕ್ಕಿಗೆ, ಇನ್ಸ್ಟಾಗ್ರಾಮ್ಗೆ ಎಲ್ಲದಕ್ಕೂ ಕೂಡ ನಾವು ಫೋಟೋಸ್ಗಳನ್ನ ಹಾಕೊಬೋದು. ನಾವು ವಿನಿನ್ ಕಂಡ್ರೆ ತುಂಬ ಹೆದ್ರುಕೊಂತಾಳೆ, ಯಾಕೆಂದರೆ ಹೊಡಿತಾನೆ ಅಂತ. ಸೊ ಆವಾಗಲೇ ವಿನಿ ಬಾ ಅಂತ ಕರೀತಾ ಇದ್ಲು. ಅಂತ ಅಂದ ಅಷ್ಟೇ. ಆಮೇಲೆ ಸೈಲೆಂಟ್ ಆಗಿಬಿಟ್ಲು ಫುಲ್ಲು. ನೋಡಿ ಕೇಕ್ ತಿನ್ಸ್ಕೊತಾ ಇದ್ದಾಳೆ.
ಕೇಕ್ ಅಂದರೆ ಅದೇನು ಅಂತಲೇ ಗೊತ್ತಿಲ್ಲ, ತುಂಬ ಇಷ್ಟಪಡ್ತಾರೆ. ಅದರಲ್ಲೂ ಪೈನಾಪಲ್ ಫ್ಲೇವರ್ ಅಂತೂ ತುಂಬಾ ಇಷ್ಟಪಡ್ತಾರೆ. ನನಗೂ ಅಷ್ಟೇ ಪೈನಾಪಲ್ ಫ್ಲೇವರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ನೋಡಿ ಬ್ಯಾಕ್ಗ್ರೌಂಡ್ ಎಲ್ಲ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿದ್ದೀವಿ ಅಂತ ಅನಿಸುತ್ತೆ. ಇವಾಗ ಫೋಟೋ ಶೂಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಫ್ಯಾಮಿಲಿದು ಫುಲ್ಲು ಯಾರ್ಯಾರು ಹೋಗಿದ್ವೋ ಅಷ್ಟು ಜನದ್ದು ಫೋಟೋನ ಇಟ್ಕೊತಾ ಇದ್ದಾರೆ. ಮತ್ತು ಇಲ್ಲಿ 6 ಜನದ ಮೇಲೆ ಒಬ್ಬರು ಕೂಡ ಎಕ್ಸ್ಟ್ರಾ ಬಂದರು ಅಂತ ಅಂದರೆ ಅವ್ರಿಗೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಇದನ್ನು ಕೂಡ ಹೇಳಿದ್ದು ಮರ್ತಿದ್ದೆ, ಇವಾಗ ಹೇಳ್ತಾ ಇದ್ದೀನಿ. ರೀತಿ ಫುಲ್ಲು ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದಾಳೆ. ಯಾವುದೇ ಥರ ಫೋಟೋ ಬೇಕು ಅಂತ ಎಲ್ಲ ಫೋಟೋ ಎಲ್ಲ ಇಟ್ಕೊತಾ ಇದ್ಲು ಡಿಸೈನಾಗೆ. ಇಲ್ಲಿ ಈ ಕಡೆ ನಮ್ಮ ಹಸ್ಬೆಂಡು ಮತ್ತು ವಿನೋದು ನಮ್ಮಮ್ಮ ಎಲ್ಲರೂ ನೋಡಿ ಸ್ಮೈಲ್ ಮಾಡ್ತಾಯಿದ್ರು. ನನಗೂ ಖುಷಿ ಆಗ್ತಾಯಿತ್ತು. ನಾನು ಅವಳನ್ನೇ ನೋಡ್ತಾಯಿದ್ದೆ ಯಾವುದೇ ಥರ ಎಲ್ಲ ಫೋಟೋ ಇಡ್ಸ್ಕೊತಾ ಇದ್ದಾಳೆ ಅಂತ ಅಂದ್ಬಿಟ್ಟು. ಹಾಗೆ ನಿಂತಿದ್ನಲ್ಲ, ಸೊ ನಮ್ಮದು ಕೂಡ ಇರಲಿ ವಿಡಿಯೋ ಅಂತ ಅಂದ್ಬಿಟ್ಟು ಸೆಲ್ಫಿಲಿ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ನಾನು ಜಿಜ್ಜು ಇಬ್ಬರು ಕೂಡ ಕೂತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀವಿ. ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಕ್ಕೆ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅಮ್ಮು ವಿನಿ ಎಲ್ಲರೂ ಕೂಡ ಫೋಟೋ ಶೂಟ್ ಮಾಡಿಸ್ಕೊಂಡ್ರು. ಆಲ್ರೆಡಿ ಫ್ಯಾಮಿಲಿದೊಂದು ಫೋಟೋ ಶೂಟ್ ಮಾಡಿದರು. ಆಮೇಲೆ ನಂದು ಮತ್ತು ಸೂರಿದೊಂದು ಫೋಟೋ ಇಟ್ಕೊಂಡ್ರು. ಇಲ್ಲಿ ನೋಡಿ ಮಿತು ಮತ್ತು ರೀತಿ ಇಬ್ಬರು ಕೂಡ ಹೆಂಗೆ ಆಡ್ತಾಯಿದ್ದಾರೆ ನೋಡಿ. ಫೋಟೋ ಇಡಿಸ್ಕೊಳ್ರು ಅಂತ ಅಂದರೆ ಇಬ್ಬರು ಕಿತ್ತಾಡ್ತಾ ಇದ್ದಾರೆ. ಅದರಲ್ಲೂ ಬಲೂನ್ ಅಂತೂ ಸಿಕ್ಬಿಟ್ಟಿದೆ ಅಂತ ಎರಾಬಿರಿ ಆಟಾಡ್ತಾ ಇದ್ದಾರೆ ಇಬ್ಬರು ಸೇರಿಕೊಂಡು. ನೋಡಿ ಮಿತು ಬಿದ್ದ ಜಾರ್ಬಿಟ್ಟು, ಆದ್ರೂ ಕುಣಿತಾ ಇದ್ದಾನೆ. ಡ್ಯಾನ್ಸ್ ಆಡೋ ಅಂದಿದ್ದಕ್ಕೆ ಡ್ಯಾನ್ಸ್ ಆಡ್ಕೊಂಡು ಬಲೂನ್ ಎಸ್ಕೊಂಡು ಆಟಾಡ್ತಾ ಇದ್ದಾರೆ ಇಬ್ಬರೂ. ಈ ಥರ ಎಲ್ಲ ಒಂದು ಮೂಮೆಂಟ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಮಕ್ಕಳು ಈ ಥರ ಆಟಾಡ್ತಾ ಇದ್ದರೆ ಮತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಅದಕ್ಕೂ ಫುಲ್ಲು ಖುಷಿ ಆಗುತ್ತೆ ಫ್ರೆಂಡ್ಸ್. ಈ ಥರ ಯಾವತ್ತೂ ಕೂಡ ನಾನು ಎಂಜಾಯ್ ಮಾಡಿರಲಿಲ್ಲ, ಬಟ್ ಇವತ್ತು ತುಂಬಾ ಎಂಜಾಯ್ಮೆಂಟ್ ಮಾಡಿದ್ದೀವಿ. ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.